ಎಲ್ಲಾ ಡಿಬೇಟ್ಗಳಲ್ಲಿ ವಿಧಾನ ಪರಿಷತ್ನಲ್ಲೂ ಹಿಂಗೆ, ವಿಧಾನಸಭೆನಲ್ಲೂ ಹಿಂಗೆ. ಎಲ್ಲಾ ಕಡೆ ಡಿಬೇಟ್ಗಳಲ್ಲಿ ಕಾಂಗ್ರೆಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಎಷ್ಟು ಮಾತಾಡ್ತೀವಿ ಮಾತಾಡ್ರಿ. ಪ್ರತಾಪ್ ಸಿಂಹನ್ ಕೇಸ್ ಏನಾಯ್ತು ಅದೆಲ್ಲ ಕೇಳ್ಕೊಳ್ಳಿ. ಇದಕ್ಕೆ ಒಂದು ಪದ್ಧತಿ ಇದೆ. ನಿಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ಕಾರ. ಆತ್ಮಹತ್ಯೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಅಲ್ಲ ನೀವು ಹಿಂಗೆ ಇವತ್ತು ಅಲ್ಲ ನೋಡಿ ಡೆವಿಲ್ ಫೈಲ್ಸ್ ಅಂತ ಇದೆ. ನೀವ್ ಹಿಂಗೆ ಮಾತಾಡಿದ್ರೆ ನಿಮ್ ಹೃದಯದ ಬಗ್ಗೆ ನಮ್ಗೆ ಕಾಳಜಿ ಇದೆ. ದೇವರು ನೀವು ಇನ್ನೂ 106 ವರ್ಷ ಬದುಕಬೇಕು, ಆರೋಗ್ಯವಾಗಿರ್ರಿ. ನೋಡಿ ಒಂದ್ ನಿಮಿಷ ಎಲ್ಲಿದೆ ಆಮೇಲೆ ಒಂದ್ ನಿಮಿಷ ಇರ್ರಿ. ಮೇಟಿ ಬಗ್ಗೆ ಇನ್ನೊಂದು ಮಾತಾಡ್ತಾ ಇದ್ದೀರಿ, ಜಾರಕಿಹೊಳಿ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮೇಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇರ್ರಿ ಒಂದ್ ನಿಮಿಷ. ತಾಳ್ಮೇಲೆ ಅಂದ್ರೆ ಮನುಷ್ಯ ಬದುಕೋದೇ ಇಲ್ಲ, ಉಸಿರಾಡೋದು ಬಹಳ ದೊಡ್ಡ ಕಷ್ಟ. ನೋಡಿ ಕಾಂಗ್ರೆಸ್ನವ್ರಿಗೆ ಈಗ ಟ್ರಂಪ್ ಬಹಳ ದೊಡ್ಡ ಕಾಣಿಸ್ತಾ. ಆಮೇಲೆ ಡೆವಿಲ್ ಫೈಲ್ಸ್ ಬಗ್ಗೆ ಮಾತಾಡೋಣ ಇರಿ. ನಾವು ವಿಷಾಂತರ ಮಾಡೋದಕ್ಕೆ ನಾನು ಮಾನಸಿಕ ಸ್ಥಿಮಿತ ಇದೆ. ಸಬ್ಜೆಕ್ಟ್ ಅಲ್ಲೇ ಮಾನಸಿಕ ಡೆವಿಲ್ ಫೈಲ್ಸ್ ಬಗ್ಗೆ ಮಾತಾಡೋಣ. ನೋಡಿ ಡೆವಿಲ್ಸ್ ಫೈಲ್ಸ್ ಅಂತ ಏನು ಹೆಸರು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಕೈ ಬಾಯಿ ಕಚ್ಚೆ ಕರೆಕ್ಟ್ ಆಗಿದ್ರೆ ಯಾರಿಗೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾವತ್ತಿಗೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ ರಾಜಕಾರಣದಲ್ಲಿ ಮೂರು ಕೂಡ ಕರೆಕ್ಟಾಗಿರಬೇಕು. ಉದ್ಯಮಿಗಳಾಗಿರ್ಬೋದು, ಇದು ವಿವಿಧ ಕ್ಷೇತ್ರಗಳಲ್ಲಿದೆ. ರಾಜಕಾರಣ ಇದೆ, ಉದ್ಯಮಿದಾರರಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ, ಅಧಿಕಾರಿಗಳಿದ್ದಾರೆ. ಎಲ್ರಿಗೂ ಇದರದೊಂದು ಪರಿಣಾಮ ಬೀರಿದೆ. ಇದೊಂದು ಕೆಟ್ಟ ಬೆಳವಣಿಗೆ ಸಮಾಜದಲ್ಲಿ, ಭಾಳ ಕೆಟ್ಟ ಬೆಳವಣಿಗೆ. ಸಂಪ್ರದಾಯ ಮತ್ತು ಇಷ್ಟು ವರ್ಸ್ಟ್ ವ್ಯವಸ್ಥೆಗೆ ಸಮಾಜ ಹೋಗಬಾರ್ದು. ಇಡೀ ಜಾಗತಿಕ ಸಮಾಜ, ಭಾರತ ಮಾತ್ರ ಅಲ್ಲ, ಕಾಂಗ್ರೆಸ್ ಮಾತ್ರ ಅಲ್ಲ, ಜಾಗತಿಕ ಸಮಾಜ. ಇಂಥ ವ್ಯವಸ್ಥೆಯಲ್ಲಿ ಅವನು 2019ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. F-15 ಅಂತೇಳಿ ಒಂದು ಮಾಹಿತಿ ಇದೆ. ಆಮೇಲೆ 300 GB ಡೇಟಾ ಇದೆ. ಅದರಲ್ಲಿ 16 ಫೈಲ್ಸು ಟ್ರಂಪ್ದು ಕಾಣ್ತಾ ಇಲ್ಲ ಅನ್ನೋದೊಂದು ಆರೋಪ ಇದೆ. ಯಾರು ಮಾತಾಡ್ತಾರೋ ಅವ್ರು ಹುಡ್ದಾರೆ ಹೆಂಗಿದೆ ಅಂತ ನೋಡ್ಬೇಕಲ್ಲ, ಅವ್ರು ಕಚ್ಚೆ ಪಂಚೆ ಹೆಂಗಿದೆ ಅಂತ ನೋಡ್ಬೇಕಲ್ಲ ನಾವು. ಆರೋಪ ನಮ್ಮ ದೇಶದಲ್ಲಿ ಹೇಗಿದೆ ಅಂದರೆ, ಪ್ರಧಾನಮಂತ್ರಿಗಳ ಗೌರವಕ್ಕೆ ಯಾರಾದರೂ ಧಕ್ಕೆ ಮಾತಾಡ್ಬಿಟ್ರೆ ಇವ್ರಿಗೆ ಆನಂದನೋ ಆನಂದ. ಇವ್ರಿಗೆ ವಿದೇಶದಲ್ಲಿ ನಮ್ಮ ದೇಶದ ವಿರುದ್ಧ ಮಾತಾಡ್ಬಿಟ್ರೆ ಅತಿಶಯನೋ ಅತಿಶಯ. ಈ ಥರ ವ್ಯವಸ್ಥೆ. BJPಯನ್ನು ನೀವು ಸೈದ್ಧಾಂತಿಕ ವಿರೋಧ ಮಾಡಿ, ನಮ್ಮ ತಪ್ಪಲ್ಲ. ದೇಶವನ್ನೇ ವಿರೋಧ ಮಾಡಬೇಡಿ. ದೇಶಕ್ಕೆ ಸಂಸತ್ತು ಒಳಗಡೆ ನೀವು ದಾಳಿ ಮಾಡೋಕ್ಕೆ, ಹಲ್ಲೆ ಮಾಡೋಕ್ಕೆ ಆಲೋಚನೆ ಮಾಡಿಬಿಡ್ತೀರಿ ಅಂದರೆ ನಾನು ಹೇಳ್ತೇನೆ, ಸ್ಪೀಕರ್ ಹೇಳಿರೋ ಮಾತು. ಸಂವಿಧಾನಕ್ಕೆ ಬೆಲೆ ಇಲ್ಲರಿ. ಸಂವಿಧಾನ ದೇವಸ್ಥಾನ ರೀ ಪಾರ್ಲಿಮೆಂಟ್ ಒಳಗಡೆ ಪ್ರಧಾನಮಂತ್ರಿಗಳಿಗೇನೆ ಅಭದ್ರತೆ ಕೊಡೋ ಮಾನಸಿಕತೆ. ನೀವು ಜನಕ್ಕೇನು ರಕ್ಷಣೆ ಕೊಡ್ತೀರಿ, ಜನಕ್ಕೇನು ಒಳ್ಳೇದು ಮಾಡ್ತೀರಿ? ಇದೇ ಥರ ತಾನೇ ನೀವು 5,000 ಜನ ಸಿಖ್ಖರನ್ನ ರಸ್ತೆಗಳು ಕೊಂದಾಗ್ದಂಥ ಕಾಂಗ್ರೆಸ್ನವರು. ಆರೋಪ ಅಲ್ಲ ಸ್ವಾಮಿ, ಸಾಬೀತಾಗಿದೆ ಇದೆಲ್ಲ. 1 ಡಜನ್ ಹೆಸರುಗಳನ್ನು ನೀವು ಹೇಳಿದಿರಿ. ಈ ತನಿಖೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ತನಿಖೆ ಆರೋಪ ಬೇರೆ, ಸಾಬೀತು ಬೇರೆ. ಇದೇ ಥರ 40% ನಮ್ಮ ಮೇಲೂ ಕೂಡ ಆಗಿತ್ತು, ಅದು ಸಾಬೀತು ಆಗಲೇ ಇಲ್ಲ, ಕ್ಲಿಯರ್ ಆಗೋಯ್ತು. ಈಗ ಅದು 80% ಆಗಿದೆ. ನಾಳೆ ದಿನ ಅದು 80 ಅಲ್ಲ 60% ತೊಗೊಂಡಿರ್ಬೋದು ಅಂತ ಸಾಬೀತಾಗ್ಬೋದು. ಕಾಂಗ್ರೆಸ್ನವ್ರು ಯಾವತ್ತೂ ಏನು ಮಾಡ್ತಾರೆ, ಆರೋಪ ಮಾಡ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಅಲ್ಲೇ ಮಾಡೋ ಪ್ರಯತ್ನನೂ ಮಾಡ್ತಾರೆ, ಕೊನೆಗೋಡೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಕೊಡಿ ಅಂದರೆ ಕೊಡಲ್ಲ, ಲಿಖಿತವಾಗಿ ದೂರು ಕೊಡಿ ಅಂದರೆ ಅದು ಕೊಡಲ್ಲ. ಇವ್ರು ಯಾವುದು ಲಿಖಿತವಾಗಿ ಮಾಡೋದಿಲ್ಲ. ಇವ್ರು ಮಾತ್ರ ಸತ್ಯ ಹರಿಶ್ಚಂದ್ರನ ಭಾಗ ಅನ್ನೋ ಧಾಟಿನಲ್ಲಿ ಮಾತಾಡೋಂಥ ಕಾಂಗ್ರೆಸ್ನವರು. ಇದರಲ್ಲಿ ಉದ್ಯಮಿಗಳಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ಬೇರೆ ಯಾರು ಒಂದಿಬ್ಬರು ಮಠಾಧೀಶರು, ಕಮಲಾಕರ ಭಟ್ ಇದ್ದಾರೆ. ಅದ್ಯಾವುದು ಒಳ್ಳೇದು ಬೆಳವಣಿಗೆ ಅಲ್ಲ. ನಾವು ಇಲ್ಲಿ ರಾಜಕಾರಣ ಮಾತಾಡಬಾರ್ದು, ಸಮಾಜಕ್ಕೊಂದು ಸರಿಯಾದಂಥ ಮಾರ್ಗದರ್ಶನ ಕೊಡೋಂಥ ಮಾತಾಡಬೇಕು. ಕಮಲಾಕರ್ ಭಟ್ರಾಗಿರ್ಬೋದು, ಮುರುಘಾ ಶ್ರೀಗಳ ಯಾವುದೇ ಆಗಿರಲಿ, ನಾನು ಹೆಸರು ಹೇಳ್ತಾ ಇದ್ದೀನಿ, ಯಾರದೇ ಆಗಿರಲಿ, ಅದು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಇನ್ನೊಂದಾಗಿರಲಿ, ಯಾವುದೇ ಪಕ್ಷ ಆಗಲಿ, ಆಪ್ ಕೂಡ ಆಗಿ ಈ ಪಕ್ಷ ಕೊಡಬೇಕಾದ್ರೆ ಆಗಿರಲಿ, ಒಂದು ನೇರವಾದಂಥ ನಡವಳಿಕೆ ಇರಬೇಕು, ಸಚ್ಚಾರಿತ್ರ ಕಾಪಾಡ್ಕೊಳ್ಬೇಕು. ಅವನು ಸಮಾಜಕ್ಕೆ ರಾಜಕಾರಣದಲ್ಲಿದ್ದರೆ, ಬಿಸ್ನೆಸ್ಸಲ್ಲಿದ್ದರೆ, ಬೇರೆ ಬೇರೆ ಅಧಿಕಾರಿಗಳಾಗಿದ್ದರೆ. ಮೊನ್ನೆ ಇದು ನೋಡಿ, IPS ರಾಮಚಂದ್ರ ರಾವ್, ಏನು ಸ್ವಾಮಿ ಇದನ್ನು ಯಾರಾದ್ರೂ ಅಧಿಕಾರಿಗಳು ಅಂದರೆ ಜನ ಅನ್ಯಾಯ ಆದರೆ ಅವ್ರ ಹತ್ರಕ್ಕೆ ಹೋಗ್ತಾರೆ. ಅವರಿಂದನೇ ಅನ್ಯಾಯ ಆಗಿಬಿಟ್ರೆ, ಅವರಿಂದನೇ ಸಮಾಜದ ದುರ್ಬಳಕೆ ಆಗಿಬಿಟ್ರೆ, ಅವರಿಂದನೇ ಸಮಾಜಕ್ಕೆ ಈ ಥರ ಸಂದೇಶಗಳು ಬಿಟ್ಟರೆ ಹೇಗೆ? ನಾವಿಲ್ಲಿ ಕೂತಿರೋಂಥವ್ರು, ಜವಾಬ್ದಾರಿ ಇರೋಂಥವ್ರು, ಸಮಾಜದ ಮುಖ್ಯವಾಹಿನಿಗೆ ಯಾವುದು ಸರಿದಾರೆ ಅಂತ ತೋರಿಸ್ಬೋದೇ ಹೊರತು ನಮ್ಮ ತಪ್ಪು, ನಿಮ್ಮವನು ಮಾಡ್ದ ಇದಲ್ಲ ರೀ.
ಇದು ಚುನಾವಣೆ ಬಂದಾಗ ಒಂದ್ ನಿಮಿಷ ಇರಿ, ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಅದು ಸುಮ್ನೆ ಅಲ್ಲ, ನಿಮ್ಗೆ ಗೊತ್ತಿಲ್ಲದೆ ಒಂದ್ ನಿಮಿಷ ಇರಿ ಕುಮಾರ್ ಇರ್ರಿ, ನಾವು ಮಾತಾಡ್ತಾ ಇದ್ದೀರಿ. ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ, ಇಡೀ ಸಮಾಜಕ್ಕೆ ಬೇಕಾಗಿರೋ ವಿಚಾರ ಮಾತಾಡ್ತಾ ಇದ್ದೀನಿ. ಅವ್ರು ಯಾವ ವಿಚಾರ ಕಡ್ಡ ಮಾಡ್ತಾವ್ರೆ? ಇದು ನೋಡಿ, ಒಳ್ಳೆ ವಿಚಾರವನ್ನ ಜನಗಳಿಗೆ ತಲುಪಿಸ್ಬೇಕು. ಇನ್ನ ಡಿ ಕೆ ರವಿ ಒಳ್ಳೆ ವಿಚಾರ ನೀವೇ ನಿಮ್ಗೆ ಅನ್ನಿಸ್ತಾ ನೀವ್ ಹೇಳಿ. ಡಿ ಕೆ ರವಿ ಒಳ್ಳೆ ವಿಚಾರ ಅಲ್ಲ ನೋಡಿ. ನನಗೆ ಇನ್ನೊಂದಿದೆ, ರಾಹುಲ್ ಗಾಂಧಿ ಅವರ ಆಪ್ತನ ಹೆಂಡತಿ ಪಾಕಿಸ್ತಾನ್ಗೆ ಸ್ಪೈ ಆಗಿದ್ರು ಅಂತ ನಾನು ಮಾತಾಡ್ತಾ ಇದ್ದೀನ. ರಾಹುಲ್ ಗಾಂಧಿ ಅವರ ಆಪ್ತ ಏನ್ ಗೌಡ್ರೆ, ತಿಮ್ಮೇಗೌಡ್ರೆ, ರಾಹುಲ್ ಗಾಂಧಿ ಆಪ್ತ ಅವ್ರ ಹೆಂಡತಿ ಪಾಕಿಸ್ತಾನ ಸ್ಪೈ. ಒಂದ್ ನಿಮಿಷ ಇದೆ ಕುಮಾರ್ ನೋಡಿ, ನಾನು ನೇರ ಸಬ್ಜೆಕ್ಟ್ ಬರ್ತಾ ಇದ್ದೀನಿ. ಸಬ್ಜೆಕ್ಟ್ ಇಂದ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾರೆ. ಸಬ್ಜೆಕ್ಟ್ ಇಂದ ಡೈವರ್ಟ್ ಮಾಡೋ ಕೆಲಸ ಮಾಡ್ತಾವ್ರೆ ನೋಡಿ. 2,002 ಲಕ್ಷ ಫೋಟೋಗಳಿದೆ. ಇದೊಂದು ಇಂಟರ್ನ್ಯಾಷನಲ್ ವಿಚಾರ, ಇದು ಇಂಟರ್ನ್ಯಾಷನಲ್ ಸಮಸ್ಯೆ. ಕರ್ನಾಟಕದ್ದು ಸಮಸ್ಯೆನೇ, ಅದು ಕೆರಿಬಿಯನ್ ಸಮುದ್ರ ಆದ್ರೂ ಸಮಸ್ಯೆನೇ, ಅಮೆರಿಕ ಆದ್ರೂ ಸಮಸ್ಯೆನೇ, ಭಾರತ ಆದ್ರೂ ಸಮಸ್ಯೆನೇ. ಹಂಗಾಗಿ ನಮ್ಮಲ್ಲಿ ಎರಡಿದೆ, ಒಂದು ಗುಡ್ ಗವರ್ನೆನ್ಸ್, ಇನ್ನೊಂದು ಕ್ಲೀನ್ ಪಾಲಿಟಿಕ್ಸ್ ಅಂತ. ಗುಡ್ ಗವರ್ನೆನ್ಸ್ 12 ವರ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಬಿಡಿ, ಅವ್ರಿಗೆ ಆ ತಾಳ್ಮೆನೂ ಇಲ್ಲ, ಸಾಲಿನೂ ಇಲ್ಲ, ಜಾಣ್ತನೂ ಇಲ್ಲ, ಅವ್ರಿಗೆ ಕೇಳ್ತೀರಿ. 12 ವರ್ಷ ನೋಡಿ, ಗುಡ್ ಗವರ್ನೆನ್ಸ್ ನಡೀತಾ ಇದೆ. ಒಂದ್ ನಿಮಿಷ ಇರಪ್ಪ, ಕೇಳಿದೀವಿ ಕುಮಾರ್, ಇರಪ್ಪ ನೋಡಿ ಮೇಡಮ್, ಹೇಳ್ತಾ ಇದ್ದೀನಿ. 12 ವರ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ತರದ್ದು ಅಕ್ರಮದ ದಾಖಲೆಗಳಿಲ್ಲ, ಅಕ್ರಮದ ಆರೋಪಗಳು ಇಲ್ಲ, ಅಕ್ರಮ ನಡೆದಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ, ಇವತ್ತಿನ ಮೀಡಿಯಾಗಳಲ್ಲಿ 12 ವರ್ಷದಿಂದ ಮನಮೋಹನ್ ಸಿಂಗ್ ಕಾಲದಲ್ಲಿ 10 ವರ್ಷ ನಡೆದಿತ್ತು. ಆ ತರದ್ದು ಏನಾದ್ರು ಇದ್ರೆ ನೀವೆಲ್ಲ ಸುಮ್ಮನೆ ಬಿಡ್ತಾ ಇದ್ರ ಮಾಧ್ಯಮದವರು, ನೀವೆಲ್ಲ ಸುಮ್ಮನೆ ಬಿಡ್ತಾ. ಒಂದ್ ನಿಮಿಷ, ಇದಕ್ಕೊಂದು ಗೌರವ ಇದೆ ಚಾನೆಲ್ಗೆ, ಚಾನೆಲ್ ಒಂದು ಗೌರವ ಇದೆ, ಸುಮ್ಮನೆ ಕೇಳಿ. 12 ವರ್ಷದಿಂದ ಯಾವ ಅಕ್ರಮ ಇದೆ ಒಂದೂ ಇಲ್ಲ. ಅಂದ್ರೆ ಕ್ಲೀನ್ ಗುಡ್ ಗವರ್ನೆನ್ಸ್ ನಡೀತಾ ಇದೆ, ಕ್ಲೀನ್ ಪಾಲಿಟಿಕ್ಸ್ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಕ್ಲೀನ್ ಪಾಲಿಟಿಕ್ಸ್ ಆಗ್ಬೇಕು, ಶುದ್ಧ ರಾಜಕಾರಣ. ಇಂಥವ್ರಿಂದ ನಾವು ಬಯಸಕ್ ಆಗಲ್ಲ. ಮಾತಾಡಕ್ಕೆ ಬಿಡದೆ ಇದ್ದವರು ಶುದ್ಧ ರಾಜಕಾರಣ ಏನ್ ಮಾಡ್ತೀವಿ? ಶುದ್ಧ ರಾಜಕಾರಣ, ಗುಡ್ ಗವರ್ನೆನ್ಸ್ ಹೆಂಗ್ ಮಾಡ್ತೀವಿ? ಅಲ್ಲ, ಅವ್ರು ಬಿಡ್ತಾರೆ, ಮಾತಾಡ್ಲಿ, ಅವ್ರ ಸ್ವಾತಂತ್ರ್ಯ ಇದೆ. ನಾವು ವಾಕ್ಸ್ವಾತಂತ್ರ್ಯ ಕಲ್ಲಾಕೋ ಕಾಂಗ್ರೆಸ್ನವ್ರು ನಾವೇನಲ್ಲ, ಅವ್ರು ಮಾತಾಡ್ಲಿ. ಒಂದು ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾತಾಡೋದಾದ್ರು ಒಂದ್ ನಿಮಿಷ ರೀ, ಸಂಸತ್ತಲ್ಲಿ ಅಲ್ಲೇ ಮಾಡಕ್ ಬಂದಿದ್ದಾರೆ ನೀವು. ಕಾಂಗ್ರೆಸ್